ನಮಸ್ಕಾರ. ಜೊತೆಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಮೈಸೂರಿನ ಕೆಆರ್ ನಗರ ತಾಲೂಕಿನ ಮಾಚಹಳ್ಳಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಆರೋಪ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮಹದೇಶ್ವರ ಜಾತ್ರೆ ವೇಳೆ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ದಲಿತರ ಕೇರಿಗೆ ತರಲಾಗಿಲ್ಲ ಎಂದು ದಲಿತ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷವೂ ಇದೇ ರೀತಿ ನಡೆದುಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿರುವ ಗ್ರಾಮಸ್ಥರು ದೇವಾಲಯದಲ್ಲಿ ಪೂಜೆ ಸಲ್ಲಿಸಲು ಅವಕಾಶ ನೀಡುವುದಿಲ್ಲ, ದೇವರನ್ನ ಸ್ಪರ್ಶಿಸಲು ತಡೆಯಲಾಗುತ್ತಿದೆ ಎಂದು ಬೇಸರ ಹೊರಹಾಕಿದ್ದಾರೆ. ಇನ್ನು ಮೆಟ್ಟಿಲು ಹತ್ತಿದರೆ ಕೈಕಾಲು ಮುರಿಯುತ್ತೇವೆ, ಗ್ರಾಮದಲ್ಲಿ ಇರಲು ಬಿಡುವುದಿಲ್ಲ ಎಂದು ಬೆದರಿಕೆಂಬ ಗಂಭೀರ ಆರೋಪವು ಕೇಳಿಬಂದಿದೆ. ಗ್ರಾಮದಲ್ಲಿ ನಡೆಯುತ್ತಿರುವ ಅಸ್ಪೃಶ್ಯತೆ ಕುರಿತು ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ದಲಿತ ಸಮುದಾಯದವರು ನ್ಯಾಯಕ್ಕಾಗಿ ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ನಾವು ಧೈರ್ಯವಾಗಿ ನಿಂತೀವಿ. ನಾವು ಕೆಲಸಕ್ಕೆ ರಜೆ ಮಾಡ್ಕೊಂಡಿ ಅಣ್ಣ. ಎಷ್ಟು ಹೆಣ್ಮಕ್ಳು ಹಳ್ಳಿ ಮಕ್ಳು ಎಲ್ಲ ಬಂದೆ ಅವ್ರ ಮುಂದೆ ನಮ್ಗೆ ಅವಮಾನ ಮಾಡ್ತೀರಾ ನೀವು? ಹೆಣ್ಮಕ್ಳನ್ನ ಹಬ್ಬ ಕರ್ಸ್ಕೊಂಡು ಅವಮಾನ ಮಾಡ್ತೀರಾ ನೀವು? ಹಳ್ಳಿ ಮಕ್ಳಿಗೆಲ್ಲ ಅವಮಾನ ಮಾಡ್ತೀರಾ? ಪೂಜನೆ ಮಾಡೋದು ನಿಮ್ಮ ಊರಲ್ಲಿ ಅಂತ ಮುಗಿತಾರೆ ನಮ್ಗೆ. ಇಂಥ ಕೆಲಸ ಮಾಡ್ತಾರೆ ಅಂತ ನಾವ್ ಯಾರು ಕರೀಕಿಲ್ಲ, ಫ್ಯಾಮಿಲಿ ಫ್ರೆಂಡ್ಸ್ ಗಳನ್ನ ಯಾರು ಕರೀಕಿಲ್ಲ. ಹಿಂಗ್ ಜಾತಿ ಮೇಲೆ ಮಾಡ್ತಾರೆ ಊರೊಳಗೆ ಅಂತ. ನಾವ್ ಮನೆಯವ್ರು ಬಂದ್ರು, ಹೆಣ್ಮಕ್ಳು ಹಳ್ಳಿ ಮಕ್ಳು ಬಂದ್ರು ನೀವು ಮಾಡ್ಕೊಡಲ್ಲ ಅಂದ್ರೆ ಯಾವ ಹಬ್ಬ ಮಾಡೋದು ನೀವು? ನೀವು ಬಸ್ ಒಳಗೆ ಹಿಂಗೆಲ್ಲ ಮಾಡ್ಕೊತೀರಣ್ಣ. ನಾವು ಅದೆಲ್ಲ ಮಾತಾಡಲ್ಲ. ಹಬ್ಬಕ್ಕೆ ನಮ್ಗೆ ದೇವ್ರು ಬೇಕು, ನಮ್ಗೆ ಪೂಜೆ ಹಬ್ಬಕ್ಕೆ ನಮ್ಗೆ ಪೂಜೆ ಬೇಕು. ನಮಸ್ಕಾರ ಕರ್ನಾಟಕ ಜನರ. ಇದು ಕೆಆರ್ ನಗರ ತಾಲೂಕು ಮಾರ್ಚಳ್ಳಿ ಅನ್ನೋ ಒಂದು ಕುಗ್ರಾಮ. ಇಲ್ಲೇನಾಗಿದೆ ಅಂತಂದರೆ ಕಾಲದಿಂದನೂ ಒರಿಯಿಸ್ಕೊಂಡು ಎಲ್ಲರ ಮನೆಗೂ ದೇವರು ಮೆರವಣಿಗೆ ನಡೀತಾ ಇದೆ. ಇಲ್ಲಿ ದುರದೃಷ್ಟಕರ ಸಂಗತಿ ಏನಂತಂದರೆ ಇಲ್ಲಿ ನಡೆಯುವಂಥ ದಲಿತರಿಗೆ ಈ ರೀತಿ ನೆಲದಲ್ಲಿ ಮಡಿಕ ಪೂಜೆ ಮಾಡೋದಾಗುತ್ತದೆ. ಒಂದು, ಈ ಅವ್ರ ದೇವರು ಉತ್ಸವ ಮುಗಿದ ತಕ್ಷಣವೇ ದೇವ್ರು ಕರ್ಕೊಂಡು ತಗೊಬಿಟ್ಟವ್ರೆ. ದೇವರಿಲ್ಲ, ಏನಿಲ್ಲ, ಕೇಳಿದ್ರೆ ಇಲ್ಲಿ ನಾವ್ಯಾರು ಹೊಣೆಯಲ್ಲ ಅಂತ ಹೇಳ್ತಾರೆ. ಬಂದರೆ ಅವ್ರ ಮೇಲೆ ದೌರ್ಜನ್ಯ ಮಾಡೋದು, ಕೊಲೆ ಬೆದರಿಕೆ ಹಾಕೋದು ಈ ಥರ ನಡೀತಾವೆ. ಇಲ್ಲಿ ಕಾದ್ರೂ 2-3 ಗಂಟೆ 3-3:30 ಆದ್ರೂ ಮಧ್ಯಾಹ್ನದಿಂದ ಕಾಯ್ತಾ ಇದ್ದಾರೆ. ಇವ್ರಿಗೆ ಪೂಜೆ ಇಲ್ಲ, ಏನಿಲ್ಲ, ಬಾಗ್ಲಾಕೊಂಡು ಹೋಗಿದ್ದಾರೆ. ಈ ಶತಮಾನದಲ್ಲಿ ಈ ಥರ ನಡೀತಾ ಇರೋದು ತುಂಬ ದುಃಖಕರ ವಿಷಯ. ಇದು ಮಾರ್ಚಳ್ಳಿ ಗ್ರಾಮದಲ್ಲಿ ಗ್ರಾಮದ ಯಜಮಾನರ ಸಮ್ಮುಖದಲ್ಲಿ ಗ್ರಾಮದಲ್ಲಿ ಹೋಗ್ಲೇಬ ಅಂತ ಮಾಡ್ತಿದ್ರು. ಅದರಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅನ್ಯೂನ್ಯ ಇಷ್ಟು ವರ್ಷ ಅನ್ಯೂನ್ಯವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ವರ್ಷ ಅದೇನೋ ಗೊತ್ತಿಲ್ಲ. ಮಾತ್ರ ಪ್ರತಿಯೊಂದು ಮನೆಯಲ್ಲಿ 1,000 ರೂಪಾಯಿ ವರಿ ಕೊಟ್ಟಿದ್ದು. ನಮ್ಮ ದಲಿತರು ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ಅದರಲ್ಲಿ ಪೂಜೆ ಮಾಡೋ ವಿಚಾರದಲ್ಲಿ ಇವರು ನಮಗೆ ಅಸ್ಪೃಶ್ಯತೆ ಮಾಡಿದ್ದಲ್ಲದೆ ಇವರು ಬಾಯಿ ಬಂದಲ್ಲಿ ಒಂದು ಹೇಳಿಕೆ ಇದು ಕೆಟ್ಟದಾಗಿ ಅವಾಚ್ಯ ಶಬ್ದಗಳಿಂದ ಅಲ್ಲಿಗೆ ಎತ್ತಿಸಿದ್ದಾರೆ. ಇವರು 25 ಜನ ಇಲ್ಲಿ ದಲಿತ ಬೀದಿಗೆ ಬಂದ್ಬಿಟ್ಟು ಗ್ರಾಮದ ಯಜಮಾನರುಗಳೆಲ್ಲ ತೀರ್ಮಾನ ಮಾಡ್ಕೊಂಡು ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಬಿಟ್ಟು ಆಮೇಲೆ ದೇವ್ರು ಬಂದ್ಮೇಲೆ ನಾವು ಮಾಡ್ಕೊಡಕ್ಕಾಗಲ್ಲ ಮಾಡ್ಕೊಡಕ್ಕಾಗಲ್ಲ ಅಂತ ಅವರ 2 ನಿಮಿಷದಲ್ಲಿ ದೇವ್ರನ್ನ ಇಳಿಸ್ಬಿಟ್ಟು ಅವರು ದೇವ್ರನ್ನ ಕರ್ಕೊಂಡೋಗಿದ್ದಾರೆ. ಅದಲ್ದೇ ಗ್ರಾಮದ ಹಿರಿಯ ಹುಡುಗರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ದಾರೆ, ಅವ್ರಿಗೆ ಇರೋದು 15 ಮನೆ, ಅದೇನ್ ಮಾಡ್ತಾರೆ ಮಾಡ್ಕೊಳ್ಳಿ, ಶಾಲೆ ಕಿತ್ಕೊಳ್ಳಕ್ಕಾಗ್ತದ. ಮತ್ತೆ ಇನ್ನು ಕೆಲವರು ಆಮೇಲೆ ಇನ್ನು ಕೆಟ್ಟಾಗಿ ಬೈದಿದ್ದಲ್ಲದೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ. ಇದಕ್ಕೆ ನಮ್ಗೆ ನ್ಯಾಯ ಬೇಕು, ದಯವಿಟ್ಟು ನ್ಯಾಯ ದೊರಕಿಸ್ಕೊಡ್ಬೇಕು. ನೀವು ಯಾವ ತಾಲೂಕು? ಕೆಆರ್ ನಗರ ತಾಲೂಕು, ಮಾರ್ಚಳ್ಳಿ ಗ್ರಾಮ, ಗ್ರಾಮ ಪಂಚಾಯತಿನ.